ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮೋಟೋಲಾಗ್ ಹೆಂಗೆ ಮಾಡುವುದು, ಹೌ ಟು ಡೂ ಮೋಟೋಲಾಗ್. ಬನ್ನಿ, ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರು ಹೇಳ್ಕೊಟ್ಟಿಲ್ಲ ಅಂದರೆ ಏನಾಯಿತು, ನಾನು ಇದ್ದೀನಲ್ಲ. ನೋಡಿ, ಗಾಡಿನೂ ತೊಗೊಂಡು ಬಂದಿದ್ದೀನಿ, ನನ್ನ ಜೊತೆ ತಂದಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನೇ ನಿಮಗೆ ಮೋಟೋಲಾಗ್ ಅಂದರೇನು ಅಂತ ಹೇಳಿದ್ದೆ, ಹೌದಾ? ಸೊ ಇವತ್ತು ಮೋಟೋಲಾಗ್ ಹೆಂಗೆ ಸ್ಟಾರ್ಟ್ ಮಾಡುವುದು ಅಂತ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಮತ್ತು ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ಕೂಡ ಹೋಗಿ ನೋಡಿ. ನಿಮಗೂ ಹೇಳ್ತೀನಿ, ಮತ್ತು ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅದನ್ನು ನಿಮ್ಮ ಹತ್ರ ಹೇಳ್ತೀನಿ, ಓಕೆ? ಅದನ್ನು ನೋಡಿಕೊಂಡು ನಿಮ್ಮ ಯಾರಾದರೂ ಬಿಗಿನರ್ಸ್ ಆಗಿದ್ದರೆ, ಮೋಟೋಲಾಗ್ ಅವರಿಗೆ ಇಂಟ್ರೆಸ್ಟ್ ಆಗಿದ್ದರೆ, ಅವರು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನೋಡಿದ್ರೆ ಅವರಿಗೂ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಯಾವ ರೀತಿ ಮಾಡಬೇಕು ಅಂತ. ಗೈಸ್, ಇನ್ನೊಂದು ಮಾತು ಏನು ಗೊತ್ತಾ, ನಿಮ್ಮಲ್ಲಿ ಸುಮಾರು ಜನ ಅಂದ್ಕೊಂಡಿರ್ಬೋದು ಮೋಟೋಲಾಗ್ ಮಾಡುವುದು ಅಂದರೆ ಬರೀ ವಿಡಿಯೋ ಮಾಡುವುದು ಅಂತ. ಮೋಟೋಲಾಗ್ ಮಾಡುವುದು ಅಂದರೆ ಬರೀ ವಿಡಿಯೋ ಮಾಡುವುದಲ್ಲ, ಓಕೆನಾ? ನಿಮ್ಮ ಟ್ರಾವೆಲ್ ಸ್ಟೋರೀಸ್ಗಳು, ಆಮೇಲೆ ನೀವು ಪ್ರಯಾಣದ ಕಥೆಗಳನ್ನು ಜನರಿಗೆ ತೋರಿಸುವಂಥ ಒಂದು ಒಳ್ಳೆಯ ಕಲೆ ಇದು, ಓಕೆ? ಈಗ ನಿಮ್ಮಲ್ಲಿ ತುಂಬ ಜನ ಅಂದ್ಕೊಂಡಿರ್ಬೋದು ಮೋಟೋಲಾಗ್ ಮಾಡಲಿಕ್ಕೆ ತುಂಬ ಬಜೆಟ್ ಬೇಕು ಅಂತ. ಬಜೆಟ್ ಅಂತೂ ಆಬ್ವಿಯಸ್ಲಿ ಬೇಕು. ನೀವು ಯಾವುದೇ ಕೆಲಸ ಮಾಡಬೇಕಂದ್ರೂ ದುಡ್ಡಂತೂ ಬೇಕೇ ಬೇಕು, ಹೌದಾ? ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ. ಸೊ ಅದರಲ್ಲೂ ನೀವು ಏನು ಬಹಳ ಕಮ್ಮಿ ಬಜೆಟಲ್ಲೂ ಮೋಟೋಲಾಗ್ ಸ್ಟಾರ್ಟ್ ಮಾಡ್ಬೋದು. ಹಾಗಂತ ಏನು ಲಕ್ಷಾಂತರ ರೂಪಾಯಿಗಳೇನು ಬೇಕಂತಿಲ್ಲ. ಒಂದು ಒಳ್ಳೆ ಒಂದು ಬೇಕು, ಬೈಕು. ಆಮೇಲೆ ಕ್ಯಾಮೆರಾ, ಹೆಲ್ಮೆಟ್ ಮಾಮೂಲಿ ಗೊತ್ತಲ್ಲ ಎಷ್ಟಕ್ಕೆ ಸಿಗುತ್ತೆ ಏನು. ನಾರ್ಮಲಿ ಒಂದು 1000 ರೂಪೀಸ್ ಹೆಲ್ಮೆಟ್ ಸಿಗುತ್ತೆ, ಚೆನ್ನಾಗಿರುತ್ತೆ. ISI ಮಾರ್ಕ್ ಇರುವಂಥ ಹೆಲ್ಮೆಟೇ ತೊಗೊಳ್ಳಿ. ಆಮೇಲೆ ಕ್ಯಾಮೆರಾ ಅಂದರೆ ನನ್ನ ಪ್ರಕಾರ ನೀವು ಹೋಗೋದಾದರೆ ಒಳ್ಳೆ ಕ್ಯಾಮೆರಾ ಹತ್ರ ಹೋದರೆ ಬೆಟ್ರು. ಇದು ಚಿಕ್ಕ ಪುಟ್ಟ ಒಂದು ಸಿಗುತ್ತೆ 3000 4000, ಅದೆಲ್ಲ ಚೆನ್ನಾಗಿರಲ್ಲ. ನಾನು ಒಂದು ಸಲ ತೊಗೊಂಡು ಮೋಸ ಆಗಿದ್ದೇನೆ, ಓಕೆನಾ? ಸೊ ನನ್ನ ಹತ್ರ ಇರೋದು ಗೋಪ್ರೋ. ನೀವು ಕೂಡ ಗೋಪ್ರೋನೇ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಗೋಪ್ರೋದಲ್ಲಿ 9, 10, 11, 12, 13 ಅಂತ ಎಲ್ಲ ಸೀರೀಸ್ ಇದ್ದಾವೆ. ಅದರಲ್ಲಿ ಯಾವುದಾದ್ರೂ ತೊಗೋಬೋದು. ಬಟ್ ನೀವು ಬಿಗಿನರ್ಸ್ ಆಗಿದ್ದರೆ ಅದು ಅಷ್ಟೊಂದು ದುಡ್ಡು ಕೊಟ್ಟು ಅದು 30,000 40,000 ಕೊಟ್ಟು ಅಂತ ತಗೊಳ್ಳೋವಂಥ ಅವಶ್ಯಕತೆ ಏನಿಲ್ಲ. ಸೆಕೆಂಡ್ ಹ್ಯಾಂಡ್ ಎಲ್ಲಾದರೂ ಸಿಕ್ಕಿದರೆ ಬೆಸ್ಟು. ಇಲ್ಲಾಂದರೆ ಯಾವುದಾದ್ರೂ ಆಫರಿಗೆಲ್ಲ ಸಿಗುತ್ತಲ್ಲ, ಆವಾಗಲೇ ಗೋಪ್ರೋ 9 ತೊಗೊಂಡ್ಬಿಡಿ ಸಿಕ್ಕಿದ್ರೆ. ಅದು ಚೆನ್ನಾಗಿದೆ, ಅದು ಅಂದರೆ ಬಿಗಿನರ್ಸಿಗೆ ಒಳ್ಳೆಯದು. ಒಂದು ಆಲ್ಮೋಸ್ಟ್ ಒಂದು ಐ ಥಿಂಕ್ 20,000 ಒಳಗಡೆ ಏನೋ ಸಿಕ್ಬಿಡುತ್ತೆ ನಿಮ್ಗೆ ಗೋಪ್ರೋ, ಫುಲ್ ಸೆಟ್ಟೇ ಸಿಗುತ್ತೆ. ನನ್ನ ಗೋಪ್ರೋ ಅಂತೂ ನಾನು ಅಲ್ಲಿ ರಿಪೇರಿಗೆ ಕೊಟ್ಟು ಬಂದಿದ್ದೀನಿ, ಬರೀ ಮೌಂಟ್ ತೊಗೊಂಡಷ್ಟೇ ಓಡಾಡ್ತಿದ್ದೀನಿ. ನಿಮಗೇನಾದರೂ ಗೋಪ್ರೋ 9 ಏನಾದರೂ ಸಿಕ್ಕಿಲ್ಲ ಅಂದರೆ ಗೋಪ್ರೋ 11 ತೊಗೊಂಡ್ಬಿಡಿ. ಅದು ಆಲ್ಮೋಸ್ಟ್ 27 ಏನೋ 28,000 ಏನೋ ಆಗುತ್ತೆ. ಬಟ್ ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ತೊಗೊಳ್ಳಿ, ಯಾಕಂದರೆ ನಿಮಗೆ ಗೊತ್ತಿರಲ್ಲ ಅಲ್ಲ, ನೀವು ಡೈಲಿ ಏನಾದರೂ ಲಾಗ್ ಮಾಡ್ತಾ ಇದ್ದೀರಾ, ಅಷ್ಟೇ ನೀವು ಕಾನ್ಫಿಡೆನ್ಸ್ ಇದೆ ಅಂದರೆ ನೀವು ತೊಗೋಬೋದು. ಯಾಕಂದರೆ ನಿಮಗೂ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಸೆಕೆಂಡ್ ಹ್ಯಾಂಡ್ ತೊಗೊಂಡ್ಬಿಡಿ. ಯಾಕಂದ್ರೆ ಮಿಡ್ಲಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಹೋಯ್ತು ಅಂದರೆ ಏನು ಮಾಡಿಬಿಡ್ತೀರ, ಹೌದಲ್ಲ? ಅದನ್ನು ನಿಜ. ಅದಕ್ಕೆ ಸೆಕೆಂಡ್ ಹ್ಯಾಂಡ್ ತೊಗೊಳ್ಳಿ, ಒಳ್ಳೆಯದು ಬಿಗಿನರ್ಸಿಗೆ. ಆಮೇಲೆ ಸ್ವಲ್ಪ ಇಂಪ್ರೂವ್ ಆದಮೇಲೆ ನೀವು ಹೊಸದ ಕಡೆ ಕೈ ಹಾಕ್ಬೋದು. ಅವಾಗ ತನಕ ಮತ್ತೆ ಯಾವುದೋ ಬೇರೆ ಕ್ಯಾಮ್ರಾನೇ ಬಂದಿರ್ತದೆ. ಯಾರೆಲ್ಲ ಬಿಗಿನರ್ಸಿಗೆ ಮೋಟೋಲಾಗ್ ಮಾಡಬೇಕು, ಅವರಿಗೆ ಮೋಟೋಲಾಗ್ ಅಂದರೆ ಇಷ್ಟ, ಸೊ ಅವ್ರಿಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇರ್ತಾರಲ್ಲ, ಸೊ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಹಾಗೂ ನನ್ನ ಲಾಸ್ಟ್ ವಿಡಿಯೋ ಕೂಡ ಹೋಗಿ ನೋಡಿ. ಇಲ್ಲಿ ವಿಡಿಯೋ ಮಾಡ್ತಾ ನನಗೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಸೊ ಇವಾಗ ಮತ್ತೆ ಕಂಪ್ನಿಗೆ ಹೋಗಬೇಕು. 6 ಗಂಟೆ ಆಗಿದೆ, 5:30 ಆಗಿದೆ. ಈಗ ಮತ್ತೆ ಬಟ್ಟೆ ಚೇಂಜ್ ಮಾಡಿ ಹೋಗೋ ತನಕ ಅಷ್ಟೇ 6 ಗಂಟೆ ಆಗೋಗಿರ್ತದೆ. ಸೊ ಈ ನನ್ನ ಪುಟಾಣಿ ಇನ್ಫಾರ್ಮೇಷನ್ ಲಾಗ್ ಏನಾದರೂ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕು. ಮತ್ತು ಈ ಲಾಗಲ್ಲಿ ನಿಮಗೆ ಯಾವ ಭಾಗ ಇಷ್ಟ ಆಯಿತು ಅಂದರೆ ನಾನು ಹೇಳಿದ್ದು ಏನು ಮಾತು ಇಷ್ಟ ಆಯಿತು ಅದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗೋಣ ಮತ್ತೆ. ಟಾಟಾ, ಬೈ ಬಾಯ್, ಟೇಕ್ ಕೇರ್. ಸೊ ಸೇಫಾಗಿ ಗಾಡಿ ಓಡಿಸಿ.